ಆತನನ್ನ ಕರೆಸಿ ವಾರ್ನಿಂಗ್ ಕೊಡೋ ಸನ್ನಿವೇಶದಲ್ಲಿ ಇವ್ರು ಯಾವ ಸನ್ನಿವೇಶದಲ್ಲಿ ಇದ್ರೆ ಗೊತ್ತಿಲ್ಲ, ಆಗ ಹೊಡೆದಾಗ ಅಷ್ಟೇ ಅನ್ನೋದೊಂದು ಲೆಕ್ಕಾಚಾರ ಇರ್ತದೆ. ಆಗ ಅವರ ಹತ್ಯೆ ಆಗಿರ್ಬೋದು, ಅಂದ್ರೆ ಅವರು ರೇಣುಕಾ ಸ್ವಾಮಿ ಸಾವನ್ನಪ್ಪಿರ್ಬೋದು. ಆದ್ರೆ ಸಾಯಿಸ್ಲೇಬೇಕು ಅನ್ನೋ ಜಿದ್ದಿಗೆ ಬಿದ್ರೆ ಅದು ನಾಳೆ ನಂಗೆ ವಾಪಸ್ ಹೊಡೆಯುತ್ತೆ ಕನಿಷ್ಠ ಕಾಮನ್ ಸೆನ್ಸ್ ದರ್ಶನ್ ಅವ್ರಿಗಿರುತ್ತೆ. ಸೊ ಇಲ್ಲೇನು ಅಂತಂದ್ರೆ ಈಗ ಹತ್ಯೆ ಆಗಿರ್ತಕ್ಕಂಥದ್ದು ಇದು ವಾರ್ನಿಂಗ್ ಸನ್ನಿವೇಶನೇ ಆಗಿರ್ತದೆ. ವಾರ್ನಿಂಗ್ ಸನ್ನಿವೇಶದಲ್ಲಿ ಒಂದೇಟೋ ಎರಡೇಟೋ ಅಂತಾರೋ ಜಾಗದಲ್ಲಿ ಹೊಡಿಬಾರ್ದ ಜಾಗಕ್ಕೆ ಹೊಡೆದ ಪರಿಣಾಮ ರೇಣುಕಾ ಸ್ವಾಮಿ ಸಾವನ್ನಪ್ಪಿದ್ದಾರೆ. ಆದ್ರೆ ಇಂಪ್ಯಾಕ್ಟ್ ಸಾಯಿಸಿದ್ರೆ ಏನಾಗತ್ತೆ ಅನ್ನೋ ಎಫೆಕ್ಟ್ ಇಂಪ್ಯಾಕ್ಟ್ ಏನಾಗತ್ತೆ ಅನ್ನೋ ದರ್ಶನ್ ಗೊತ್ತಿರುತ್ತೆ. ಬಟ್ ಇಂಟೆನ್ಷನ್ ಸಹಜವಾಗಿ ಕನ್ಕ್ಲೂಷನ್ ಒಬ್ಬ ಸೆಲೆಬ್ರಿಟಿ ಯಾರೋ ಕುಡಿದು ಆದ್ಬಿದ್ದಿಲ್ ಜಮೀನ್ ಜಗಳ ಆಡೋರಾದ್ರೆ ಹೊಡಿಬೇಕು ಅಂತ ಹೊಡಿತಾರೆ, ಸಾಯಿಸ್ಬೇಕು ಅಂತ ಸಾಯಿಸ್ತಾರೆ. ಆದ್ರೆ ಒಬ್ಬ ದರ್ಶನ್ ಒಬ್ಬ ಯಾರೋ ರೇಣುಕಾ ಸ್ವಾಮಿ ಅನ್ನೋ ಏನು ಅಲ್ದಿರೋ ವ್ಯಕ್ತಿ ಅಲ್ಲಿ ಕಾಮೆಂಟ್ ಮಾಡಿದ ವಿಷಯಕ್ಕೆ ವಾರ್ನಿಂಗ್ ಸನ್ನಿವೇಶ ಆಗಿರುತ್ತೆ ಹೊರತು ಕೊಲೆ ಸನ್ನಿವೇಶಗಳು ಆಗಿರಲ್ಲ ಅಂತ ಅನ್ಕೋತೀನಿ. ಈ ತರದ್ ಇರ್ಬೋದು ಅಂತ ಸಂದರ್ಭದಲ್ಲಿ ಅವ್ರ ಮಧ್ಯ ಈಗ ಅಲ್ಲಿ ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ಏನೋ ಹೇಳ್ತಾ ಇದಾರೆ, ಅದ್ರ ಹಂಗೆ ಪ್ಯಾನ್ ಮಾಡೋದೇನ್ ಬೇಡ, ಹಂಗೆ ಜಸ್ಟ್ ಪಾಯಿಂಟ್ ಕೊಡ್ತಿರ್ತೀನಿ, ಪ್ಯಾನ್ ಮಾಡೋದೇನ್ ಬೇಡ. ಆಡಿಯೋ ನೀವು ಕೇಳಿಸ್ಕೋಬಹುದು. ನಟ ದರ್ಶನ್ ಅರೆಸ್ಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಪೊಲೀಸ್ ಆಯುಕ್ತರಾಗಿರುವ ಅವರು ಕೂಡ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಇಬ್ರು ಯುವಕರು ಅರೆಸ್ಟ್ ಆಗ್ತಾರೆ, ಇವತ್ತು ನಟ ದರ್ಶನ್ ಅರೆಸ್ಟ್ ಆಗಿರುವಂತದ್ದು. ಸೊ ಹಾಗಾದ್ರೆ ದಯಾನಂದ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಯಾಕಂದ್ರೆ ಸಾಕಷ್ಟು ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ನೇರವಾಗಿ ದರ್ಶನ್ ಅವರೇ ಆ ಸಂದರ್ಭದಲ್ಲಿ ಇದ್ರ ವಾರ್ನಿಂಗ್ ಕೊಡುವಂತಹ ಸಂದರ್ಭದಲ್ಲಿ ಈ ಕೇಳಿಸ್ಕೊಳ್ಳೋಣ ಬೇಡ ಏನಂತ ನಡೀತಾ ಇರೋದ್ರಿಂದ ಹೆಚ್ಚಿನ ಮಾಹಿತಿಗಳನ್ನು ಈ ಹಂತದಲ್ಲಿ ನಾವು ಕೊಡೋದು ಕಷ್ಟ ಆಗ್ತದೆ. ನಂತರದ ಸಮಯದಲ್ಲಿ ತಮಗೆ ಪೂರಕ ಮಾಹಿತಿಗಳನ್ನು ಕೊಡೋಣ. ಈಗಾಗಲೇ ಹೇಳಿದಾಗೆ ಈ ಎಲ್ಲ ವಿಷಯಗಳಿಗೆ ಇನ್ನೂ ಸ್ವಲ್ಪ ಸಮಯ ವಶಕ್ಕೆ ಪಡೆದು ಈಗ ಪ್ರಶ್ನೆ ಮಾಡಲಾಗ್ತದೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ. ಎಸ್ ಅವ್ರು ಹೇಳ್ತಿದ್ರೆ ನಾವ್ ಈಗಲೇ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಇದೀಗ ಅವ್ರನ್ನ ವಶಕ್ಕೆ ಪಡೆದು ವಿಚಾರಣೆನ ಮಾಡ್ಲಾಗ್ತದೆ, ಈಗಲೇ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಇನ್ನೊಂದು ಸಮಯ ಬೇಕು ಅನ್ನೋದು ಪೊಲೀಸ್ ಕಮಿಷನರ್ ಅವರ ಮಾತಾಗಿದೆ. ಏನು ತನಿಖೆ ಪ್ರಕ್ರಿಯೆ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೂ ಕೂಡ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಎಲ್ಲಾ ವಿಚಾರಗಳನ್ನ ನಾವು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನ ಬಿ ದಯಾನಂದ್ ಅವರು ಹೇಳಿದ್ರು. ಅಷ್ಟೇ ಅಲ್ಲೇ ಅವರು ಮೀಡಿಯಾದವರು ಕ್ವೆಶ್ಚನ್ ಕೇಳ್ತಾರೆ, ದರ್ಶನ್ ಅವರನ್ನ ಅರೆಸ್ಟ್ ಮಾಡಿದೀರಾ ಅಥವಾ ವಶಕ್ಕೆ ಪಡೆದಿದ್ದೀರಾ ಅಂತ. ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ಬೆಂಗಳೂರು ಪೊಲೀಸ್ ಆಯುಕ್ತರಾಗಿರುವಂತಹ ಬಿ ದಯಾನಂದ್ ಅವರು ಹೇಳ್ತಾರೆ.